ಇನ್ನು ನಾಡ ಹಬ್ಬ ಮೈಸೂರು ದಸರಾ ಉದ್ಘಾಟನೆಯಲ್ಲಿ ಧರ್ಮದಂಗಲ್ ಕೂಡ ಜೋರಾಗಿ ನಡೀತಾ ಇದೆ. ಉದ್ಘಾಟಕರಾಗಿ ಬಾನು ಮುಸ್ತಾಕ್ ಆಯ್ಕೆ ಭಾರಿ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಸರ್ಕಾರದ ವಿರುದ್ಧ ವಿರೋಧ ಪಕ್ಷದ ನಾಯಕರು ಕೆಂಡ ಕಾರ್ತಾ ಇದ್ದಾರೆ. ಈ ಮೊದಲು ಬಾನು ಮುಸ್ತಾಕ್ ದಸರಾ ಉದ್ಘಾಟನೆ ಸ್ವಾಗತ ಅಂತ ಹೇಳಿದಂತ ಸಂಸದರಾಗಿರುವಂತಹ ಯದುವೀರ್ ಒಡೆಯರ್ ಅವರು ಈಗ ಯೂಟರ್ನ್ ಹೊಡೆದಿದ್ದಾರೆ. ಕನ್ನಡಾಂಬೆ ಕುರಿತಂತಹ ಹೇಳಿಕೆಗೆ ಬಾನು ಮುಸ್ತಾಕ್ ಅವರು ಸ್ಪಷ್ಟನೆಯನ್ನು ಕೊಡಬೇಕು, ಆ ಬಳಿಕ ಉದ್ಘಾಟನೆ ಮಾಡಲಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ದೃಷ್ಟಿಯಲ್ಲಿ ಅವರು ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ನಂಬಿಕೆ ಇದೆಯಾ, ಧಾರ್ಮಿಕ ಭಾವನೆಯಲ್ಲಿ ಯಾವುದೇ ರೀತಿಯ ಒಂದು ಧಕ್ಕೆ ಕೊಡದೇನೆ ಇದನ್ನ ಗೌರವಿಸ್ತಾರೆ ಅಂತ ತಾಯಿ ಚಾಮುಂಡೇಶ್ವರಿಗೆ ಗೌರವ ಇದೆ. ಮತ್ತೆ ಅವರ ಒಂದು ಬಾಲ್ಯದಲ್ಲಿ ದಸರಾಗೆ ಬಂದು ಅಂದಿನ ನಮ್ಮ ತಾತನವರ ಕಾಲದಲ್ಲಿ ಜಯಚಾಮರಾಜ ಒಡೆಯರವರ ಕಾಲದಲ್ಲಿ ಬಂದು ಭಾಗವಹಿಸಿದರೆ ಆ ಒಂದು ದಸರಾ ವೈಭವಕ್ಕೂ ಕೂಡ ಅನುಭವಿಸಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅದು ಅವ್ರಿಗೆ ಸ್ಪಷ್ಟೀಕರಣ ಕೊಟ್ಟಿದ್ರೆ ನಮ್ಗೇನು ಸಮಸ್ಯೆ ಇಲ್ಲ. ತಾಯಿ ಚಾಮುಂಡೇಶ್ವರಿಗೆ ಗೌರವ ಕೊಟ್ಟಿದ್ರೆ ನಮ್ಗೇನು ಸಮಸ್ಯೆ ಇಲ್ಲ. 2023ರಲ್ಲಿ ಅವರು ವ್ಯಕ್ತಪಡಿಸಿರುವಂಥದ್ದು ಭಾವನೆಗಳು ಆ ವೇದಿಕೆಯಲ್ಲಿ, ಕನ್ನಡ ಭಾಷೆಯ ಒಂದು ವೇದಿಕೆಯಲ್ಲಿ ಅದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ. ಅದಂತೂ ನಾವು ಆಗ್ರಹಿಸಿದ್ವಿ. ಅದು ಇನ್ನೂ ನಮ್ಗೇನು ಸ್ಪಷ್ಟನೆ ಸಿಕ್ಕಿಲ್ಲ. ಆದ್ರೆ ಬೆಟ್ಟದ ವಿಚಾರದಲ್ಲಿ ಅವ್ರು ಹೇಳಿದ್ದಾರೆ, ಅದು ಬಂದು ನಮ್ಮಲ್ಲಿ ತಾಯಿ ಆರಾಧನೆ ಮಾಡೋದ್ರಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಅವರು ಹೇಳಿರ್ತಕ್ಕಂಥದ್ದು ತಮ್ಮ ಮೂಲಕ ಕೇಳಿದೀವಿ. ಅದು ಸತ್ಯ ಅಂದ್ರೆ ನಮ್ಗೇನು ಸಮಸ್ಯೆ ಇಲ್ಲ. ಈಗ ಅವರು ಆಯ್ಕೆ ಆಗಿರೋ ನಂತರ ಅವರು ಸಮರ್ಥಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು ಇದು ಒಂದು ಧಾರ್ಮಿಕ ಸ್ಥಳ, ತಾಯಿಯ ಒಂದು ಆರಾಧನೆ ಮಾಡೋ ದೃಷ್ಟಿಯಲ್ಲಿ ನೀವು ಬರಬೇಕಾಗಿದೆ. ಧಾರ್ಮಿಕ ಒಂದು ಸಾಂಸ್ಕೃತಿಕ ಆಚರಣೆ ಆಗಿರೋ ಹಿನ್ನೆಲೆಯಲ್ಲಿ ಅದನ್ನ ಸಮರ್ಥಿಸಿಕೊಂಡು ಬಂದ್ರೆ ನಮ್ಮೆಲ್ಲರಿಗೂ ಏನು ಸ್ವಾಗತ ಮಾಡಿ. ಮತ್ತೊಂದು ಕಡೆ ಅಶೋಕ್ ಅವರು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೋಮಾಂಸ ತಿನ್ನುವ ಬಾನು ಮುಸ್ತಾಕ್ ಹೇಗೆ ಗೋ ಪೂಜೆಯನ್ನ ಮಾಡ್ತಾರೆ, ಇನ್ನೋ ಮೂರ್ತಿ ಪೂಜೆ ಮಾಡೋದಕ್ಕೆ ಮುಸ್ಲಿಮರ ಅಭ್ಯಂತರ ಕೂಡ ಇದೆ. ಇದರ ಬಗ್ಗೆ ಸಚಿವರಾಗಿರುವಂತಹ ಜಮೀರ್ ಅಹ್ಮದ್ ಖಾನ್ ಸ್ಪಷ್ಟೀಕರಣ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಫಸ್ಟು ಗೋವುಗಳ ಪೂಜೆ ಆಗುತ್ತೆ. ಈ ಬಾನು ಮುಸ್ತಾಕ್ ಅವರು ಹಸುವಿನ ಮಾಂಸವನ್ನ ತಿಂತಾರೆ. ಗೋ ಪೂಜೆ ಮಾಡೋದು ಹೆಂಗ್ ಮಾಡಕ್ತಾರೆ ಅವರು? ನಂದಿ ಪೂಜೆನ ಹೆಂಗ್ ಮಾಡ್ತಾರೆ? ನಮ್ಮ ಹಿಂದೂ ಸಂಪ್ರದಾಯದ ವ್ಯಕ್ತಿಗಳು ಇವತ್ತು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮ್ಮನ್ನೆಲ್ಲ ಕ್ವಶನ್ ಕೇಳ್ತಾ ಇದ್ದಾರೆ. ಹೇಗೆ ಸಾಧ್ಯ? ಒಂದ್ ಕಡೆ ಅದನ್ನ ಕಡಿದು ತಿನ್ನೋರು ಮತ್ತೆ ಅದನ್ನ ಪೂಜೆ ಹೆಂಗ್ ಮಾಡಕ್ ಸಾಧ್ಯ? ನಿಮಗೆ ಯಾವ ಹಕ್ಕಿದೆ, ಏನಿದೆ? ಸರ್ಕಾರ, ನೀವು ಜನರ ಧ್ವನಿ ಮತ್ತು ಜನರ ಪ್ರತಿನಿಧಿಗಳಾಗಿರೋರು, ನಿಮ್ ಇಷ್ಟ ಬಂದಂಗೆ ನಡ್ಕೊಳಂಗಿಲ್ಲ. ನಿಮ್ ಮನ ಬಂದಂತೆ ನಡ್ಕೊಳ್ಳೋಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ಜನರ ಭಾವನೆಯನ್ನ ಗೌರವಿಸೋದು ಚುನಾಯಿತ ಪ್ರತಿನಿಧಿ, ಚುನಾಯಿತ ಸರ್ಕಾರ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಸೂಕ್ಷ್ಮತೆಯನ್ನ ಅರ್ಥ ಮಾಡ್ಕೊಂಡು ದಯವಿಟ್ಟು ಕೆಲಸ ಮಾಡಿ ಅಂತ ಬಾರಿ ಹೇಳ್ತೀವಿ. ಇದನ್ನ ಅರ್ಥ ಮಾಡ್ಕೊಂಡು ತಕ್ಷಣ ಬಾನು ಮುಸ್ತಾಕ್ ಅವ್ರಿಗೇನು ನಮ್ಗೆಲ್ಲ ಹೆಮ್ಮೆ, ಒಬ್ರು ಕನ್ನಡತಿ ಈ ಬುಕ್ಕರ್ ಪ್ರೈಸ್ ಅನ್ನು ಗೆದ್ದಿರೋದು, ನಮಗೆಲ್ಲ ಸಾಹಿತ್ಯ ಪ್ರಪಂಚದಲ್ಲಿ ಒಳ್ಳೆ ಸಾಧನೆ ಮಾಡಿರೋದು, ಕನ್ನಡದಲ್ಲಿ ಬರೆದಿ ನಮಗೆಲ್ಲ ಅಭಿಮಾನ ಇದೆ. ಹಾಗಾಗಿ ಇದನ್ನು ಗೊಂದಲ ನಿರ್ಮಾಣ ಮಾಡಬೇಡಿ. ಹಾಗಾಗಿ ನಿಮ್ಮನ್ನ ಸವಿನಯವಾಗಿ ಪ್ರಾರ್ಥನೆ ಮಾಡುವಂಥದ್ದಾಗುತ್ತೆ, ತಕ್ಷಣ ಸರಿಪಡಿಸುವಂಥದ್ದಾಗಿ. ಸಾವಿರಾರು ವರ್ಷದಿಂದ ನಾವು ಆಕಳವನ್ನು ಅಂದ್ರೆ ಗೋವನ್ನ ಗೋಮಾತಾ ಅಂತ ಹೇಳಿ ಪೂಜೆ ಮಾಡ್ತಾ ಬಂದಂತ, ಗೋಮಾಂಸ ತಿನ್ನುವಂತ ಸಮಾಜದವರು, ಗೋಕಳತನ ಮಾಡುವಂಥವ್ರು, ಸೊ ಗೋವನ್ನ ಕತ್ತರಿಸುವಂಥವ್ರು, ಅಂಥ ಜೊತೆಗೆ ನಾವು ಪವಿತ್ರವಾದಂಥ ಆ ಚಾಮುಂಡೇಶ್ವರಿಯ ದೀಪ ಪೂಜೆ, ಅರ್ಶಿನ ಕುಂಕುಮ ಹೂಮಾಲೆ ಹಾಕುವಂಥದ್ದು ನಾವು ಒಪ್ಪಲ್ಲ. ನಾಳೆ ಚಾಮುಂಡೇಶ್ವರಿಗೆ ಅಪವಿತ್ರ ಆಗುತ್ತೆ, ಅಶುಭ ಆಗುತ್ತೆ, ಇಡೀ ಕರ್ನಾಟಕಕ್ಕೆ ಒಂದು ಅಶುಭ ಸಂಕೇತ ಹೋಗುತ್ತೆ. ಇನ್ನು ಬಿಜೆಪಿ ನಾಯಕರ ಆರೋಪಕ್ಕೆ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಂಸತ್ ಉದ್ಘಾಟನೆಗೆ ಮುರ್ಮು ಅವರನ್ನ ಯಾಕೆ ಕರೆದಿಲ್ಲ? ಪ್ರೋಟೋಕಾಲ್ ಪ್ರಕಾರ ಅವರನ್ನ ಆಹ್ವಾನಿಸಬೇಕಿತ್ತು. ಅವರು ST ಅಂತಲೋ ವಿಡೋ ಅಂತಲೋ ಕರೆದಿಲ್ವಾ ಅಂತ ಹೇಳಿ ಕೌಂಟರ್ನ ಕೊಟ್ಟಿದ್ದಾರೆ. ಅದರ ಉತ್ತರ ಕೂಡ ಕೇಳಿ, ಆಮೇಲೆ ಮುಂದೆ ಮಾತಾಡೋದು ಬೇಕಿದ್ರೆ ನೀವು ಅದನ್ನ ಕೇಳಿ. ಬಿಜೆಪಿಯವರಿಗೆ ನೀವು ಪಾರ್ಲಿಮೆಂಟ್ನಲ್ಲಿ ದ್ರೌಪದಿ ಮುರ್ಮುನವರಿಗೆ ಪ್ರೆಸಿಡೆಂಟ್ ಅವ್ರಿಗೆ ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ ಕೇಳ್ರಿ. ಯಾಕೆ ಕರ್ಕೊಂಡು ಹೋಗಿಲ್ಲ? ಮಹಿಳೆ ಅಂತ ಕರ್ಕೊಂಡು ಹೋಗಿಲ್ಲ, ಏನು ಶೆಡ್ಯೂಲ್ ಟ್ರೈಬ್ ಅಂತ ಕರ್ಕೊಂಡು ಹೋಗಿಲ್ಲ, ಏನು ವಿಧವೆ ಅಂತ ಕರ್ಕೊಂಡು ಹೋಗಿಲ್ಲ. ಏನ್ ಬೇಕಲ್ಲ, ಉತ್ತರ ಬೇಕಲ್ಲ. ಇದು ಬಿಜೆಪಿ ಅವರು ನೇರ ಪ್ರಶ್ನೆ ಇದೆ. ಅದರ ಉತ್ತರ ಕೂಡ ಕೇಳಿ, ಆಮೇಲೆ ಮುಂದೆ ಮಾತಾಡೋದು ಬೇಕಿದ್ರೆ ನೀವು ಅದನ್ನ ಕೇಳಿ. ಬಿಜೆಪಿಯವರಿಗೆ ನೀವು ಪಾರ್ಲಿಮೆಂಟ್ನಲ್ಲಿ ದ್ರೌಪದಿ ಮುರ್ಮುನವರಿಗೆ ಪ್ರೆಸಿಡೆಂಟ್ ಅವ್ರಿಗೆ ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ ಕೇಳ್ರಿ. ಯಾಕೆ ಕರ್ಕೊಂಡು ಹೋಗಿಲ್ಲ? ಮಹಿಳೆ ಅಂತ ಕರ್ಕೊಂಡು ಹೋಗಿಲ್ಲ, ಏನು ಶೆಡ್ಯೂಲ್ ಟ್ರೈಬ್ ಅಂತ ಕರ್ಕೊಂಡು ಹೋಗಿಲ್ಲ, ಏನು ವಿಧವೆ ಅಂತ ಕರ್ಕೊಂಡು ಹೋಗಿಲ್ಲ. ಏನ್ ಬೇಕಲ್ಲ, ಉತ್ತರ ಬೇಕಲ್ಲ. ಇದು ಬಿಜೆಪಿ ಅವರು ನೇರ ಪ್ರಶ್ನೆ ಇದೆ. ಅದರ ಉತ್ತರ ಕೂಡ ಕೇಳಿ, ಆಮೇಲೆ ಮುಂದೆ ಮಾತಾಡೋದು ಬೇಕಿದ್ರೆ ನೀವು ಅದನ್ನ ಕೇಳಿ.